ಹೊಸ ಪೋಸ್ಟರ್ಗೆ ಈ ಸೌಂಡು ಜಾಸ್ತಿನೇ ಆಯಿತು. ಎಲ್ಲ ಸೆಲೆಬ್ರಿಟೀಸ್ಗೂ ಒಂದು ದೊಡ್ಡ ನಮಸ್ಕಾರ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಿಂದ ಹೆಚ್ಚಿನ ವಿಡಿಯೋಗಳನ್ನ ಕೊಡೋ ಪ್ರಯತ್ನನ ನಾವು ಮಾಡ್ತೀವಿ. ಡೆವಿಲ್ ದಿ ಹೀರೋ ಸಾರಿ ದಿ ಡೆವಿಲ್ ಹೊಸ ಪೋಸ್ಟರ್ ಬರುತ್ತೆ ಅಂತ ರೀಸೆಂಟ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರು. ಆದ್ರೆ ಆ ಒಂದು ಪೋಸ್ಟರ್ ನ ಕ್ರೇಜ್ ಮತ್ತೆ ಮೋಷನ್ ಪೋಸ್ಟರ್ ಈ ರೇಂಜ್ಗೆ ಇರುತ್ತೆ ಅಂತ ದೇವ್ರಾಣೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಪೋಸ್ಟರ್ ಒಳಗಡೆ ಏನೇನಿದೆ ಅಂತ ಇಂಚಾಗಿ ನೋಡೋಕ್ಕೂ ಮುನ್ನ ಹೋಗಿ ಒಂದ್ಸಲ ಆ ಒಂದು ಮೋಷನ್ ಪೋಸ್ಟರ್ ಅನ್ನು ನೋಡ್ಕೊಂಡು ಬನ್ನಿ. ಸಖತ್ ಕ್ರೇಜಿ ಆಗಿದೆ. ದಿಸ್ ಮೋಷನ್ ಪೋಸ್ಟರ್ ವಿಲ್ ಬಿ ಬ್ರೇಕ್ ದಿ ಆಲ್ ರೆಕಾರ್ಡ್ಸ್. ಪೋಸ್ಟರ್ ಕೂಡ ಅಷ್ಟೇನೆ ಕಿಕ್ ಕೊಡ್ತು ಗುರು, ಸುಮ್ನೆ ಹೇಳ್ತಾ ಇಲ್ಲ. ಮೂವಿ ಅನೌನ್ಸ್ಮೆಂಟ್ ಆಗಿ ವರ್ಷ ಮೇಲೆ ಆದ್ರೂ ಕೂಡ ಒಂದು ಪೋಸ್ಟರ್ಗೋಸ್ಕರ ಈ ರೇಂಜ್ ಕ್ರೇಜ್ ನ ಬಿಲ್ಡ್ ಮಾಡಿದೀರಾ ಅಂದ್ರೆ ಹ್ಯಾಟ್ಸ್ ಆಫ್. ಸದ್ಯಕ್ಕೆ ಈ ವಿಚಾರ ಕೇಳಿ ತುಂಬಾ ಜನ ತಿಕ್ಕ ಉರ್ಕೊಂಡಿದ್ದಾರೆ. ದಟ್ ಈಸ್ ಕಾಮನ್. ದಿ ಡೆವಿಲ್ ರೇಂಜ್ ಬಿಗಿನ್ಸ್. ದೆವ್ವದ ಕ್ರೋಧ ಪ್ರಾರಂಭವಾಗುತ್ತದೆ. ಇದು ಇಡೀ ಇಂಡಿಯಾದಲ್ಲೇ ಟಾಪ್ 10 ಟ್ರೆಂಡಿಂಗ್ಸ್ ಅಲ್ಲಿ ಬಂದಿದ್ದು ಸಖತ್ ಕ್ರೇಜಿ ಮ್ಯಾಟರ್. ಬರೀ ಒಂದು ಮೋಷನ್ ಪೋಸ್ಟರ್ ಬಿಡೋಕ್ಕೂ ಮುಂಚೆನೆ ಈ ರೇಂಜ್ಗೆ ಹಾವಳಿ ಇಕ್ಕಿದಿರಲ್ಲ, ಇದಕ್ಕೇನೆ ಹ್ಯಾಟ್ಸ್ ಆಫ್. ಕೆಲವು ಸಿನಿಮಾ ಟೀಸರ್ ಟ್ರೈಲರ್ ಅನೌನ್ಸ್ಮೆಂಟ್ಗೂ ಈ ಕ್ರೇಜ್ ಬರಲ್ಲ. ಇನ್ನ ಈ ಒಂದು ಪೋಸ್ಟರ್ ಬಂದು ಯಾವ ದಾಖಲೆಗಳನ್ನ ಬ್ರೇಕ್ ಮಾಡಿದೆ, ಯಾವ ದಾಖಲೆಗಳನ್ನ ಬ್ರೇಕ್ ಮಾಡಬೇಕಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡ್ತೇನೆ. ಅದಕ್ಕೂ ಮುಂಚೆನೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಡಿಬೋಸ್ ಕಮ್ಬ್ಯಾಕ್ ಬಗ್ಗೆ ಕೂಡ ಮಾತಾಡ್ಲೇಬೇಕು. ಡಿಬೋಸ್ ಲುಕ್ಸು ಬರ್ತಾ ಇತ್ತೀಚೆಗೆ ಸಖತ್ ಕ್ರೇಜ್ ಆಗಿ ಕಾಣ್ತಾ ಇದೆ. ವಿಂಟೇಜ್ ಡಿಬೋಸ್ ನ ನೋಡ್ದಂಗೆ ಅನಿಸ್ತಾ ಇದೆ. ಯಾಕಂದ್ರೆ ಡಿಬೋಸ್ ರವರು ಸ್ವಲ್ಪ 2-3 ತಿಂಗಳ ಹಿಂದೆ ನೀವು ಅವರ ಲುಕ್ಸ್ ಗಳನ್ನ ನೋಡ್ತಾ ಇದ್ರೆ ಸ್ವಲ್ಪ ಬೊಜ್ಜು ಎಲ್ಲ ಜಾಸ್ತಿ ಆಗಿತ್ತು. ಡಿಬೋಸ್ ಅವರು ಚಾಲೆಂಜಿಂಗ್ ಆಗಿ ತಗೊಂಡಿದ್ದು ಬಾಡಿನ ಮತ್ತೆ ಬಾಡಿ ಡೌನ್ ಮಾಡಿ ಸಖತ್ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾರೆ. ಅದರ ಲೇಟೆಸ್ಟ್ ಪೋಸ್ಟ್ ಅನ್ನ ಕೂಡ ನಾನು ಪೋಸ್ಟ್ ಮಾಡಿದ್ದೆ. ನೋಡಿಲ್ಲ ಅಂದ್ರೆ ಇಲ್ಲೊಂದ್ಸಲ ನೋಡ್ಕೊಳ್ಳಿ. ಇದು ಇವತ್ತಿನ ಎಕ್ಸ್ಕ್ಲೂಸಿವ್ ಪಿಕ್ ಆಗಿರತ್ತೆ. ಇವಾಗ ಪೋಸ್ಟರ್ ಕಡೆ ಹೋಗುವ ಬನ್ನಿ. ಇವತ್ತು ಬೆಳಗ್ಗೆ ಒಂದು ಪೋಸ್ಟರ್ ಬಿಟ್ಟಿದ್ರು. ಇವತ್ತು ರಾತ್ರಿ 8 ಗಂಟೆಗೆ ಡೆವಿಲ್ ಸಿನಿಮಾದ ಒಂದು ಮೋಷನ್ ಪೋಸ್ಟರ್ ಬರುತ್ತೆ ಅಂತ. ಅದರಂತೆ 8 ಗಂಟೆಗೆ ಒಂದು ಪೋಸ್ಟರ್ ಕೂಡ ಬಂದಿದೆ. ಅದನ್ನ ನೀವು ಆಲ್ರೆಡಿ ನೋಡಿದ್ದೀರಾ. ಈಗ ಅದರ ಬ್ರೀಫ್ ಆಗಿ ಒಂದು ಪೋಸ್ಟರ್ ಒಳಗಡೆ ಯಾವ ಎಲಿಮೆಂಟ್ಸ್ ಇದೆ, ಯಾವ ಒಂದು ಸೀನ್ ನಲ್ಲಿ ನಡೀತಾ ಇರ್ಬೋದು, ಹಾಗೆ ಇದು ಫೈಟಿಂಗಾ ಡ್ಯಾನ್ಸಿಂಗಾ ಇನ್ನು ಏನೇನಿರ್ಬೋದು ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ವಿಚಾರ ಮಾಡ್ತಾ ಹೋಗುವ. ಮೊದಲಿಗೆ ಮೋಷನ್ ಪೋಸ್ಟರ್ ರೆಡಿ ಮಾಡಿದವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಎಡಿಟಿಂಗ್ ಮಾತ್ರ ಚಿಂದಿ ಇದೆ. ನೀವೆಲ್ಲ ಆಲ್ರೆಡಿ ನೋಡಿರ್ತೀರ ಒಡೆಯ ಸಿನಿಮಾದ ಮೋಷನ್ ಪೋಸ್ಟರ್, ಐರಾವತ ಸಿನಿಮಾದ ಮೋಷನ್ ಪೋಸ್ಟರ್ ನ ಒಂದ್ಸಲ ನೋಡ್ಕೊಂಡು ಬನ್ನಿ. ಅದಕ್ಕೂ ಮಸ್ತಾಗಿ ಈ ಒಂದು ಪೋಸ್ಟರ್ ಬಂದಿದೆ. ಆಫ್ಟರ್ ಲಾಂಗ್ ಟೈಮ್ ಡಿಬೋಸ್ಗೆ ವಿಂಟೇಜ್ ಎಡಿಟರ್ಸ್ ತರ ಎಡಿಟ್ ಮಾಡಿ ಒಂದು ಸಖತ್ ಫ್ಯಾನ್ಸ್ಗೆ ಒಂದು ಸೆಲೆಬ್ರೇಷನ್ ಮಾಡೋ ರೀತಿ ಮಾಡಿಕೊಟ್ಟಿದ್ದಾರೆ. ಇನ್ನ ಇದರ ಒಂದು BGM ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಜನೀಶ್ ಲೋಕನಾಥ್ ಮಾತ್ರ ಹೆವಿ ಬಾರಿಸಿದಾರೆ ಗುರು, ಸುಮ್ಮನೆ ಹೇಳೋದಲ್ಲ. ನೀವೆಲ್ಲ ಆಲ್ರೆಡಿ ತರಕತ ಅಂತ ಒಂದು BGM ನ ಕೇಳಿದ್ರಿ. ಆದ್ರೆ ಈ BGM ಅದಕ್ಕೂ ಕ್ರೇಜಿ ಆಗಿದೆ. ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪಕ್ಕಾ ಟ್ರೆಂಡ್ ಆಗತ್ತೆ. ಅಂಡ್ ಈ ಸಿನಿಮಾಗೆ ಇನ್ನೂ ಹಲವಾರು BGM ಗಳನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಅವುಗಳನ್ನ ಬಿಟ್ಟಾಗ ಆ ಒಂದು ಸಮಯಕ್ಕೆ ತಕ್ಕಂತೆ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಅಂಡ್ ಡಿಬೋಸ್ ಅವರು ಒಂದು ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವುಗಳನ್ನೆಲ್ಲ ನೀವು ನೋಡಿದ್ರಿ. ಇವಾಗ ಈ ಒಂದು ಪೋಸ್ಟರ್ ಎಲಿಮೆಂಟ್ಸ್ ಬಗ್ಗೆ ಮಾತಾಡುವ ಬನ್ನಿ. ಮೊದಲನೇದಾಗಿ ಸ್ವ್ಯಾಗ್. ಡಿಬೋಸ್ ಅವರು ಈ ಒಂದು ಲುಕ್ ನಲ್ಲಿ ಸಖತ್ ಸ್ವ್ಯಾಗ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಆ ಒಂದು ಸಿಗರೇಟ್ ನ ಹೊಗೆ ಬಿಡೋ ಸ್ಟೈಲ್ ನೀವು ಗಮನಿಸಿರ್ಬೋದು. ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ ನಲ್ಲಿ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ಆ ಒಂದು ಪೋಸ್ಟರ್ ಅಲ್ಲಿ ಮೂವ್ ಆಗ್ತಕ್ಕಂತ ಪ್ರತಿ ಪೋಸ್ಟರ್ಸ್ ಕೂಡ ಡೆವಿಲ್ ವರ್ಡ್ ನ ಶೋ ಮಾಡ್ತಾ ಇದೆ. ಅದು ಡೇಂಜರ್ ಸಿಂಬಲ್ ನ ಕೂಡ ಶೋ ಮಾಡ್ತಾ ಇದೆ. ಈ ಡೆವಿಲ್ ಅನ್ನೋ ಒಂದು ಪ್ರಪಂಚಕ್ಕೆ ಇಲ್ಲಿ ಡಿಬೋಸ್ ದರ್ಶನ್ ರವರು ರಾಯಭಾರಿ ಆಗಿರ್ತಾರೆ. ಆ ಒಂದು ಸ್ವ್ಯಾಗ್ ಅಲ್ಲಿ ಕಾಣ್ತಾ ಇದೆ. ಇದು ಯಾವ ಒಂದು ಸಿಚುವೇಶನ್ ಅನ್ನ ಶೋ ಮಾಡ್ತಾ ಇದೆ ಅಂದ್ರೆ ಪಕ್ಕ ಇಲ್ಲಿ ಒಂದು ಐಟಮ್ ಸಾಂಗ್ ಬರುತ್ತೆ. ಆ ಒಂದು ಸಿಚುವೇಶನ್ ಅನ್ನ ಇಲ್ಲಿ ಶೋ ಮಾಡ್ತಾ ಇದ್ದಾರೆ. ಆದ್ರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ಅವರು ಬಿಟ್ಕೊಟ್ಟಿಲ್ಲ. ಕೊನೆಗೆ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅನ್ನೋ ಸಂತೋಷದ ವಿಚಾರವನ್ನ ಹೇಳಿದ್ದಾರೆ. ಇದರ ಬಗ್ಗೆ ನಿಮಗೇನಂತ ಅನಿಸ್ತು ಮರೆದನ ಕಮೆಂಟ್ಸ್ ಮೂಲಕ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.